ನಮಸ್ಕಾರ. ನಾವಿವತ್ತು ಜಾತ್ರೆ ಹೋಗ್ತಿದೀವಿ, ಬನ್ನಿ. ಹೆಂಗೆ ರೆಡಿ ಆಗ್ತವ್ರೆ ಅಂದರೆ ನಾವು ಜಾತ್ರೆ ಹೋಗ್ತಿದ್ವಿ ಮದುವೆ ಹೋಗ್ತಿದ್ವಿ ಅಂತ ನನಗೆ ಕನ್ಫ್ಯೂಸ್ ಆಗೋಯ್ತು. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ನಮ್ಮ ನಿಮ್ಮೆಲ್ಲರ ಒಬ್ಬ ಪ್ರೀತಿಯ RCB ಅಪ್ಪಟ ಅಭಿಮಾನಿ ಸಿಕ್ಕಾರೆ, ಬನ್ನಿ ಮಾತಾಡ್ಸೋಣ. ಇವರೇ ನಮ್ಮ ಪ್ರೀತಿಯ RCB ಅಭಿಮಾನಿ. ಬ್ರೋ ಏನಾರು ಒಂದು ಡೈಲಾಗ್ ಹೇಳ್ತೀರಾ? ಇರ್ಲಿ, RCB ಗೊತ್ತು, ಇಡೀ ಜಗತ್ತಿಗೆ ಗೊತ್ತು. ಇವಾಗ ಜಾತ್ರೆ ಹೋಗಿ ಡೈರೆಕ್ಟ್ ತೋರಿಸ್ತೀವಿ. A few moments later. ಜಾತ್ರೆ ಏನೋ ಓಕೆ, ಆದರೆ ಜನನೇ ಇಲ್ಲ. ಆದರೂ ಇರಲಿ ಅಂತ ನಾವು ಒಂದು ಸಾಂಗ್ ಹೇಳ್ಕೊಂಡು ಹೊರಟ್ವಿ. ಗುಂಪು ಗುಂಪಲಿ ಗೌರಿ ಗಂಗೆ, ಬಣ್ಣ ಬಣ್ಣದ ಚಿಟ್ಟೆ ಹಂಗೆ, ನೋಡೋಕೆ ಸಾಲಾಕಿಲ್ಲ ಎರಡು ಕಣ್ಣು. ನಮ್ಮ ದೋಸ್ತರು ಜಾತ್ರೆ ನೋಡಕ್ ಬಂದ್ರಲ್ಲ ಗೊತ್ತಿಲ್ಲ, ಹುಡುಗಿಯರ್ ನೋಡಕ್ ಬಂದವ್ರೆ. ಆದ್ರೆ ಒಬ್ರು ಹುಡುಗಿರಲ್ಲ ನೋಡಿ, ಖಾಲಿ ಖಾಲಿ. ಎಂತವನು ಅಂತಿರ್ಲಿ, ನಾವು ಜಾತ್ರೆ ತಗೊಳ್ಳೋಂಥದ್ದು ಏನೂ ಇರಲಿಲ್ಲ, ಕೈಯಲ್ಲಿ ದುಡ್ಡು ಇರಲಿಲ್ಲ. ಅದಕ್ಕೆ ಮುಂದೆ ಹೋದ್ವಿ. ನಮ್ಮ ದೋಸ್ತಿಗೆ ಏನೋ ಬೇಕಂತ ಬರ್ಕೇಳ. ಒಂದ್ ಖಾಲಿ ಐತಿ, ಬಾಬಾ ಇದೆ ಬರೀ ಇಂಥದೆಯಾ? ಒಂದ್ ಖಾಲಿ ಐತಿದೆ, ಒಂದ್ ಖಾಲಿ ಐತಿದೆ. ಓಹೋ, ಜನ ಸಾಗರ. ಅವ್ರ ಲಾಸ್ಟ್ ಬೆಂಚ್ ಅವರಂತೂ ಕೈಗೆ ಸಿಗ್ತಿಲ್ಲ. ಕಂಟ್ರೋಲ್ ಮಾಡಕ್ ತುಂಬಾ ಕಷ್ಟ ಆಗ್ತಿರ್ಬೇಕಲ್ಲ. ಯಾರು ಗುರು ಇವರು? ಪುಷ್ಪರಾಜ್ ಇದೆಲ್ಲ ಒಂದು ಕಡೆ ಆದರೆ ನೋಡಿ ನಮ್ಮ ಹುಡುಗರು ಏನು ಮಾಡ್ತಾವ್ರಂತ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ. ಅಣ್ಣ ಏನಾಯ್ತಣ್ಣ? ಯಾಕಣ ಅಣ್ಣ? ಇನ್ನು ಏನೋ ಬೇಕಣ್ಣ. ಇದೆಲ್ಲ ಒಂದು ಕಡೆ ಆದರೆ ಇನ್ನೊಂದು ಕಡೆ ಬಿಗ್ ಬಾಸ್. ಈ ಸೀಸನ್ ಬಿಗ್ ಬಾಸ್ ಯಾರು ಗೆಲ್ತಾರಂತ ಹೇಳಿ. ಒಟ್ಟಿನ ಲಾಗ ಇಟ್ಟು ಮತ್ತೆ ಸಿಗುವ, ಬಾಯ್. ಅಷ್ಟೇ.